ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಡು ಮನರಂಜನೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನನಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಮೊದಲಿಗೆ ಮುತ್ತು ನೋಡಿ ಸುಬ್ಬು, ಶ್ರಾವಣಿ ಮೇಡಮ್ ಅವ್ರು ಏನಾದರೂ ಒಂದು ವೇಳೆ ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಊರಿಗೆ ಹೋಗಿದ್ರೆ ನೀವು ಇಲ್ಲಿ ಹುಡ್ಕೋದ್ರಿಂದ ಏನು ಪ್ರಯೋಜನ ಇಲ್ಲ. ನೀವು ನೇರವಾಗಿ ಊರಿಗೆ ಹೋಗಿ ಅವ್ರನ್ನ ಸಮಾಧಾನ ಆದರೂ ಮಾಡಿ ನನ್ನ ಮಾತನ್ನು ಕೇಳಿ. ಇಲ್ಲ ಅಂತಂದರೆ ಗ್ಯಾರಂಟಿ ನಾಳೆ ಬೆಳಗ್ಗೆ ಯಜಮಾನರು ನಿಮ್ಮ ಮದುವೆ ಮಾಡೇ ಮಾಡ್ತಾರೆ, ಅದನ್ನು ತಡೆಯೋದಕ್ಕೆ ಯಾರಿಗೂ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು, ಏನು ಇನ್ನೊಂದು ಮದುವೆನಾ? ನನ್ನ ಜೀವನದಲ್ಲಿ ಶ್ರಾವಣಿ ಮೇಡಮ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಜಾಗ ಇಲ್ಲ. ಅವರೇ ನನ್ನ ಜೀವ, ನನ್ನ ಸರ್ವಸ್ವ. ನನ್ನನ್ನು ಬಿಟ್ಟು ಅವರು ಹೋಗಿರಲ್ಲ ಅನ್ನೋ ನಂಬಿಕೆ ನನಗಿದೆ. ಖಂಡಿತ ಅವ್ರು ಇಲ್ಲೇ ಎಲ್ಲೋ ಇರ್ತಾರೆ. ನಾನು ಅವ್ರನ್ನ ಹುಡುಕಿನೇ ಅವ್ರನ್ನ ಕರ್ಕೊಂಡು ಇಲ್ಲಿಂದ ಹೋಗೋದು ಅಂತ ಹೇಳ್ತಾರೆ. ಆಗ ಮುತ್ತು, ಸರಿ ಸುಬ್ಬು ಅವರೇ, ನಾನು ಕೂಡ ಎಲ್ಲ ಕಡೆ ಹುಡುಕ್ತೀನಿ, ನೀವು ಕೂಡ ಎಲ್ಲ ಕಡೆ ಹುಡುಕಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅಷ್ಟರಲ್ಲಿ ಪ್ರತಾಪರಾಜರು ಅಲ್ಲಿಗೆ ಬರ್ತಾರೆ. ಸುಬ್ಬು ಕೈಗೆ ಒಂದು ಕವರ್ನ ಕೊಟ್ಟು, ಅಳಿಯಂದರೆ ತಗೊಳ್ಳಿ, ಇದರಲ್ಲಿ ಹೊಸ ಪಂಚೆ, ಶಲ್ಯ, ಶರ್ಟು ಎಲ್ಲನೂ ಇದೆ. ನಾಳೆ ಬೆಳಗ್ಗೆ ಮದುವೆಗೆ ನೀವು ಇದನ್ನೇ ಹಾಕ್ಕೊಂಡು ಬರಬೇಕು, ಎಲ್ಲನೂ ನನ್ನ ಕಣ್ಮುಂದೆನೇ ನಡಿಬೇಕು ಅಂತ ಹೇಳ್ತಾರೆ. ಆಗ ಸುಬ್ಬು, ಅಲ್ಲ ಯಜಮಾನ್ರೆ, ನನ್ನ ಮಾತನ್ನು ಕೇಳಿ, ನಾನು ನಿಮಗೇನೋ ಹೇಳಬೇಕಿತ್ತು ಅಂತ ಹೇಳ್ತಾರೆ. ಆಗ ಪ್ರತಾಪರಾಜರು, ಹೇಳೋದಕ್ಕೂ ಕೇಳೋದಕ್ಕೂ ಇನ್ನೇನು ಇಲ್ಲ, ಇನ್ನೇನಿದ್ರು ನಾಳೆ ಬೆಳಗ್ಗೆ ಮದುವೆ ಮಂಟಪ, ಮಂತ್ರಾಕ್ಷತೆ, ಹಾಗೆ ನಿಮ್ಮದು ಹೊಸ ಜೀವನ ಅಷ್ಟೇ ಅಂತ ಹೇಳ್ತಾರೆ. ಆಗ ಸುಬ್ಬು, ಅಲ್ಲ ನಾನು ನಿಮ್ಮ ಮಗಳನ್ನ ಅಂತ ಏನೋ ಹೇಳೋಕ್ಕೆ ಹೋಗ್ತಾರೆ. ಆಗ ಪ್ರತಾಪರಾಜರು, ನನಗೆಲ್ಲ ಗೊತ್ತಿದೆ ಅಳಿಯಂದರೆ, ಅಷ್ಟಕ್ಕೂ ಕೆಲವೊಂದು ವಿಷಯಗಳು ನನ್ನ ಕಿವಿಗೂ ಕೂಡ ಬೀಳ್ತಿದೆ. ಕೆಟ್ಟ ವಿಷಯಗಳ ಬಗ್ಗೆ ನಾನು ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿಮ್ಮ ಅಸಿಸ್ಟೆಂಟ್ ಮಗಳು ನಿಮ್ಮ ಹಿಂದಿಂದೇನೆ ಓಡಾಡ್ತಿರೋ ವಿಷಯ ಕೂಡ ನನ್ನ ಕಿವಿಗೆ ಬಿದ್ದಿದೆ. ಅದಕ್ಕೆ ಆ ವಿಷಯದ ಬಗ್ಗೆ ನನಗೆ ತಲೆ ಕೆಡಿಸ್ಕೊಳ್ಳೋ ಅಭ್ಯಾಸ ಕೂಡ ಇಲ್ಲ. ಕೆಟ್ಟದ್ದನ್ನೆಲ್ಲ ಗಾಳಿಗೆ ತೂರು ಬಿಡ್ತಿದ್ದೀನಿ. ಹಾಗೆ ಇನ್ನೊಂದು ವಿಷಯ, ನಾಳೆ ಬೆಳಗ್ಗೆ ನೀವು ನನ್ನ ಮಗಳು ಕುತ್ತಿಗೆಗೆ ತಾಳಿ ಕಟ್ತಿದ್ದೀರಾ. ಈ ಮನೆಯಲ್ಲಿ ನನ್ನ ಮಾತನ್ನು ಮೀರೋ ಅಂಥ ಧೈರ್ಯ ಯಾರಿಗೂ ಇಲ್ಲ. ನಿಮ್ಮನ್ನು ಎದುರಿಸ್ಬೇಕು ಅಂತ ಹೇಳಿ ನಾನು ಈ ವಿಷಯನ ಹೇಳ್ತಿಲ್ಲ. ನನ್ನ ಮಾತಿಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನು ಹೇಳ್ತಿದ್ದೀನಿ. ಹಾಗೆ ಇನ್ನೊಂದು ವಿಷಯ, ನಾಳೆ ಮದುವೆ ಅಂದರೆ ಮದುವೆ ಹಿಂದಿನ ದಿನ ಎಲ್ಲರೂ ಕೂಡ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಯೋಚನೆ. ನೀವು ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮತ್ತೆ ಇಲ್ಲಿ ಸುಬ್ಬು ಮನೆ ಆಚೆ ಒಬ್ಬರೇ ಕೂತಿರ್ತಾರೆ. ಒಂದು ಕಡೆ ಮೇಡಮ್ ಕಾಣಿಸ್ತಿಲ್ಲ, ಇನ್ನೊಂದು ಕಡೆ ಈ ಯಜಮಾನ ಮತ್ತು ಅಂಜಲಿ ಮತ್ತು ಈ ರಾಜೇಶ್ವರಿ. ನನಗಂತೂ ತಲೆ ಕೆಟ್ಟೋಗಿದೆ, ಇದರಿಂದ ಹೇಗೆ ಆಚೆ ಬರಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಶಾಂತಮ್ಮ 2 ಬಾಟ್ಲು ಸೇಂದಿನ ತಗೊಂಡು ಅಲ್ಲಿಗೆ ಬರ್ತಾರೆ. ಅಳಿಯಂದರೆ, ನಾನು ನಿಮ್ಮನ್ನ ಮನೆ ತುಂಬ ಹುಡ್ಕಾಡಿದೆ, ನೀವು ನೋಡಿದ್ರೆ ಇಲ್ಲಿ ಬಂದು ಕುಂತಿದ್ದೀರಾ, ತಗೊಳ್ಳಿ, ಇದು ಲೋಕಲ್ ಸೇಂದಿ, ಯಜಮಾನ್ರೆ ಹೇಳಿ ತರಿಸಿರೋದು. ಮತ್ತು ನಾಳೆ ಮದುವೆ ಚೆನ್ನಾಗೇ ನಡೆಯುತ್ತೆ, ಅದಕ್ಕೆ ಯಾಕೆ ನೀವು ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಕೂತಿದ್ದೀರಾ? ಆರಾಮಾಗಿ ಇದನ್ನು ಕುಡೀರಿ, ತಲೆಯಲ್ಲಿರೋ ಎಲ್ಲ ಕಿರಿಕಿರಿ ಕೂಡ ಆಚೆ ಹೋಗ್ಬಿಡುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮತ್ತು ಇಲ್ಲಿ ಧನ್ರಾಜ್, ರಾಜೇಶ್ವರಿ ಇಬ್ಬರು ಕೂಡ ರೂಮಲ್ಲಿ ಮಾತಾಡ್ತಿರ್ತಾರೆ. ನಾಳೆ ಅವರಿಬ್ಬರು ಮದುವೆ ಆಯಿತು ಅಂತಂದರೆ ಅವನು ಅಫಿಷಿಯಲ್ ಆಗಿ ಈ ಮನೆಗೆ ಅಳಿಯ ಆಗ್ತಾನೆ. ಅಣ್ಣ ಎಲ್ಲ ಆಸ್ತಿನೂ ಅವನ ಹೆಸರಿಗೆ ಬರೀತಾನೆ. ಆಮೇಲೆ ನಾವು ಬೀದಿ ಪಾಲಾಗ್ತೀವಿ ಅಷ್ಟೇ, ನಮ್ಮ ಕೈಗೆ ಚಿಪ್ಪೆ ಸಿಗೋದು ಅಂತ ಹೇಳ್ತಾರೆ. ಆಗ ರಾಜೇಶ್ವರಿ, ಯಾವಾಗಲೂ ಈ ರೀತಿ ನೆಗೆಟಿವ್ ಆಗಿ ಮಾತಾಡಬೇಡದನು ಅಂತ ಹೇಳ್ತಾರೆ. ಆಗ ಧನ್ರಾಜ್ ಅವರು, ನೋಡು, ಇಲ್ಲಿ ಏನು ನಡೀತಿದ್ಯೋ ನಾನು ಅದನ್ನೇ ಹೇಳ್ತಿರೋದು, ಇದೆಲ್ಲ ನಿನಗೆ ಕಾಣಿಸ್ತಿಲ್ವಾ ಅಂತ ಕೇಳ್ತಾರೆ. ಆಗ ರಾಜೇಶ್ವರಿ, ನೋಡು, ಇಲ್ಲಿ ಏನು ನಡೀತಿದೆ ಅಂತ ನನಗೂ ಕೂಡ ಚೆನ್ನಾಗೇ ಗೊತ್ತಿದೆ, ಅದಕ್ಕೆ ಪರಿಹಾರ ಹುಡುಕಬೇಕೋ ಹೊರತು ನನ್ನ ಕಾಲು ಎಳೆಯೋದ್ರಿಂದ ನಿನಗೆ ಏನೂ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆಗ ನಿನ್ನ ಕಾಲು ಎಳೆಯೋದ್ರಿಂದ ನನಗೇನು ಸಿಗೋದಿಲ್ಲ ಅಂತ ಚೆನ್ನಾಗೇ ಗೊತ್ತಿದೆ, ಆದರೆ ಇಷ್ಟು ವರ್ಷ ನಮ್ಮ ಅಣ್ಣನ ಕಾಲು ಹಿಡಿದಿದ್ದಕ್ಕೂ ನನಗೆ ಏನೂ ಸಿಗಲಿಲ್ಲ, ಕೊನೆಗೂ ಎಲ್ಲ ನಮ್ಮಿಂದ ದೂರ ಆಗ್ತಿದೆ, ನಮ್ಮ ಗತಿ ಅಧೋಗತಿ ಅಷ್ಟೇ ಅಂತ ಹೇಳ್ತಾರೆ. ಆಗ ರಾಜೇಶ್ವರಿ ನಗ್ನಗ್ತಾನೆ, ನೋಡು, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನಾಳೆ ಅಷ್ಟಕ್ಕೂ ಈ ಮದುವೆ ನಡೆದ್ರೆ ತಾನೆ. ಯಾಕೆ ಅಂತಂದರೆ ನಾನು ಮುಂಬೈ ರೌಡಿಗಳ ಜೊತೆ ಮಾತಾಡಿ ಅವ್ರನ್ನ ಇಲ್ಲಿಗೆ ಬರೋಕ್ಕೆ ಕೇಳಿದ್ದೀನಿ. ಇವತ್ತು ರಾತ್ರಿಯೇ ಆ ದೀಪ ಕಥೆನ ಅವರು ಮುಗಿಸ್ತಾರೆ. ಅದಾದಮೇಲೆ ನಾಳೆ ನಮ್ಮ ಕೈಗೆ ಈ ಆಸ್ತಿ ಸೇರುತ್ತೆ ಅಂತ ಹೇಳ್ತಾರೆ. ಆಗ ಧನ್ರಾಜರು, ರಾಜೇಶ್ವರಿ ಏನು ಹೇಳ್ತಿದ್ಯಾ, ನಿಜನಾ ಅಂತ ಕೇಳ್ತಾರೆ. ಆಗ ರಾಜೇಶ್ವರಿ, ಹೌದು, ಮತ್ತು ನಾನು ದುಡ್ಡು ಕೊಟ್ಟು ಈ ಮನೆನ ಪರಿಚಯ ಮಾಡಿಸಿರೋ ದೀಪಕ್ಕೂ ನನಗೆ ತಿರುಗಿ ಬೀಳ್ತಾನೆ ಅಂತಂದರೆ ನಾನು ಅವನನ್ನು ಸುಮ್ಮನೆ ಬಿಡೋಕ್ಕಾಗುತ್ತಾ? ಅದಕ್ಕೂ ಮುಂಚೆನೇ ಅವನ ಕಥೆನ ಮುಗಿಸ್ತೀನಿ ಅಂತ ಹೇಳ್ತಾರೆ. ಆಗ ಧನ್ರಾಜವರು, ಪರವಾಗಿಲ್ಲ ರಾಜೇಶ್ವರಿ, ನಿನ್ನ ಪ್ಲ್ಯಾನ್ ತುಂಬಾ ಚೆನ್ನಾಗಿದೆ. ನಾಳೆ ಮದುವೆ ಮುಹೂರ್ತಕ್ಕೂ ಮುಂಚೆ ಇವತ್ತು ರಾತ್ರಿನೇ ಅವನಿಗೆ ಮುಹೂರ್ತ ಇಟ್ಟಿದೆಯಲ್ವಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರೌಡಿಗಳೇ ರಾಜೇಶ್ವರಿಗೆ ಫೋನ್ ಮಾಡ್ತಾರೆ. ಮೇಡಮ್, ನೀವು ಹೇಳಿರೋ ಜಾಗಕ್ಕೆ ಬಂದಿದ್ದೀವಿ, ಎಸ್ಟೇಟಲ್ಲಿ ಅವನು ಯಾರೂ ಕಾಣಿಸ್ತಿಲ್ವಲ್ಲ ಅಂತ ಕೇಳ್ತಾರೆ. ಆಗ ರಾಜೇಶ್ವರಿ, ನೋಡಿ, ಅವನು ಅಲ್ಲೇ ಎಲ್ಲೋ ಇರ್ತಾನೆ, ಈಗಷ್ಟೇ ಇನ್ನೂ ಮನೆಯಿಂದ ಆಚೆ ಹೋಗಿದ್ದಾನೆ, ಒಟ್ಟಿನಲ್ಲಿ ಅವನ ಕಥೆನ ಮುಗಿಸ್ಬೇಕು. ಹಾಗೆ ಇನ್ನೊಂದು ವಿಷಯ,
ಯಾವುದೇ ಕಾರಣಕ್ಕೂ ನಮ್ಮ ಬಗ್ಗೆ ಯಾರ ಹತ್ರನೂ ಬಾಯಿ ಬಿಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಆಗ ರೌಡಿಗಳು, ಮೇಡಮ್ ಇಂಥ ಕೆಲಸನ ತುಂಬಾ ಮಾಡಿದ್ದೀವಿ, ನಾನು ನಿಮ್ಗೆ ಇವಾಗ ಮಾಡಿರೋ ಫೋನ್ ನಂಬರ್ ಕೂಡ ಫೇಕೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಆಗ ರಾಜೇಶ್ವರಿ, ಸರಿಯಾಗಾದರೆ ಅವನ ಕತೆನ ಮುಗಿಸಿ ನನಗೆ ಫೋನ್ ಮಾಡಿ ತಿಳಿಸಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆಗ ಧನರಾಜ್ ಅವರು, ರಾಜೇಶ್ವರಿ ನೀನು ಮಾಡೋ ಕೆಲಸ ಮತ್ತು ನಿನ್ನ ಕಾಂಟ್ಯಾಕ್ಟ್ ಎಲ್ಲನೂ ಹೈ ಲೆವೆಲ್ಲೇ, ಒಟ್ಟಿನಲ್ಲಿ ನಿನ್ನನ್ನು ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಅಂತ ಹೇಳ್ತಾರೆ. ಆಗ ರಾಜೇಶ್ವರಿ, ನೋಡೋದನು ಯುದ್ಧ ಗೆದ್ದ ಮೇಲೆ ರಾಜ ಆದವನು ತನ್ನ ಹೆಂಡತಿಗೆ ಎಲ್ಲ ರಾಜ್ಯದ ರಾಜ್ಯಭಾರನೂ ಕೊಡ್ತಾನಂತೆ, ಆದರೆ ಇಲ್ಲಿ ಯುದ್ಧ ಗೆಲ್ತಿರೋದು ನಾನು, ಆದರೆ ರಾಜ ಆಗ್ತಿರೋದು ನೀನು ಅಂತ ಹೇಳ್ತಾರೆ. ಆಗ ಧನರಾಜ್ ಅವರು, ಅಂದರೆ ಕೊನೆಗೂ ನೀನು ನನ್ನ ಬುಡಕ್ಕೆ ಬಂದ ಅಂತ ಕೇಳ್ತಾರೆ. ಆಗ ರಾಜೇಶ್ವರಿ, ನಾನು ಹಾಗಲ್ಲ ಹೇಳ್ತಿರೋದು, ಇವತ್ತೊಂದು ರಾತ್ರಿ ಅಷ್ಟೇ, ಆ ದೀಪಕ್ ಕತೆ ಮುಗೀತು ಅಂತಂದರೆ ನಾಳೆ ನಮ್ಮ ಕೈಗೆ ಆಸ್ತಿ ಬಂದು ಸೇರುತ್ತೆ, ನಾವಿಬ್ಬರು ಖುಷಿಯಾಗಿರ್ಬೋದು ಅಂತ ಹೇಳಿ ಇಬ್ಬರು ಕೂಡ ನಗ್ತಿರ್ತಾರೆ. ಮತ್ತೆ ಇಲ್ಲಿ ಕಾಂತಮ್ಮ ಮಾಡೋದೆಲ್ಲ ಹೇಗೋ ಮಾಡಿಬಿಟ್ಟೆ, ಆದರೆ ಈಗ ಎದೆ ಡವ ಅಂತ ಹೊಡ್ಕೋತಾ ಇದೆ. ಈಗ ಏನು ಮಾಡೋದು? ಮದುವೆ ಮುಗಿಯೋ ತನಕ ಶ್ರಾವಣಿ ಮೇಡಮವರಂತೂ ಆಚೆ ಬರೋದಿಲ್ಲ. ಇನ್ನು ನಾನು ಅಂದ್ಕೊಂಡಿದ್ದ ಹಾಗೆ ಆಗುತ್ತೆ, ಇನ್ನು ಯಾವುದೇ ಅಡ್ಡಿ ಆತಂಕ ಇಲ್ಲ ಅಂತ ಮಾತಾಡ್ತಾ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ರಾಜಪ್ಪ ಬರ್ತಾರೆ. ಮಾರ್ಗಿ ಅಂತ ಕರೀತಾರೆ. ಆಗ ಕಾಂತಮ್ಮ ಸುಮ್ಮನೆ ನಿಂತ್ಕೋತಾರೆ. ಆಗ ರಾಜಪ್ಪ, ನನ್ನ ಪ್ರೀತಿಯ ಮಾರ್ಗಿ, ನಿನಗೋಸ್ಕರ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮನಿಗೆ ಗಾಬರಿ ಆಗುತ್ತೆ. ನನಗೆ ಏಜ್ ಆಗಿದೆ, ಈ ವಯಸ್ಸಲ್ಲಿ ಕೊಡೋದು ತಗೊಳ್ಳೋದು ಏನೂ ಇರೋದಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ಮಾರ್ಗಿ, ನೀನು ಅಂದ್ಕೊಂಡಿರೋ ಹಾಗೆ ಈ ರಾಜಪ್ಪ ಕೆಟ್ಟೋನಲ್ಲ, ನಿನ್ನ ಮೇಲೆ ನನಗೆ ತುಂಬ ಪ್ರೀತಿ ಇದೆ, ಕಣ್ಮುಚ್ಕೋ ಅಂತ ಹೇಳ್ತಾರೆ. ಕಾಂತಮ್ಮ ಕಣ್ಮುಚ್ಕೋತಾರೆ. ಆಗ ರಾಜಪ್ಪ ಅವ್ರ ಕೈಗೆ ಒಂದು ಸೀರೆನ ಕೊಡ್ತಾರೆ. ಇದೇನು ಸೀರೆನಾ ಅಂತ ಕಾಂತಮ್ಮ ಕೇಳ್ತಾರೆ. ಹೌದು ಮಾರ್ಗಿ, ನಾಳೆ ಮದುವೆ ಇದೆಯಲ್ಲ, ನೀನು ಈ ಸೀರೆ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತೀಯ, ನೀನನ್ನ ಸೀರೆಯಲ್ಲಿ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು, ಅದಕ್ಕೆ ತೊಗೊಂಡು ಬಂದೆ. ನಾಳೆ ನೀನು ಈ ಸೀರೆನ ಉಟ್ಕೊಂಡು ನನ್ನ ಆಸೆನ ಪೂರೈಸ್ತೀಯ ಅಲ್ವಾ, ಈ ಸೀರೆಯಲ್ಲಿ ನಾನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ನಾನು ಎಷ್ಟು ಅದೃಷ್ಟವಂತೆ, ಮೈಸೂರು ಸಿಲ್ಕ್ ಸೀರೆ ತಂದು ಕೊಟ್ಟಿದ್ದಾನೆ, ಇದಕ್ಕಿಂತ ಅದೃಷ್ಟ ಬೇಕಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮಾರ್ಗಿ, ಏನು ಯೋಚನೆ ಮಾಡ್ತಾ ಇದೀಯಾ ಅಂತ ರಾಜಪ್ಪ ಕೇಳ್ತಾರೆ. ಏನಿಲ್ಲ ರಾಜಪ್ಪ, ನಾಳೆ ನಿನ್ನ ಆಸೆನ ಪೂರೈಸ್ತೀನಿ, ನಾಳೆ ಈ ಸೀರೆನ ನಾನು ಉಟ್ಕೋತೀನಿ ಅಂತ ಹೇಳ್ತಾರೆ. ಥ್ಯಾಂಕ್ಸ್ ಮಾರ್ಗಿ, ಮತ್ತು ಯಜಮಾನ್ರು ಇವತ್ತು ಮನೇಲಿ ಒಂದು ಸಣ್ಣ ಪಾರ್ಟಿ ಇಟ್ಕೊಂಡಿದ್ದಾರೆ, ಅದನ್ನೆಲ್ಲ ನೀನು ಕುಡಿಯಲ್ಲ ಅಂತ ನನಗೆ ಗೊತ್ತು, ಆದರೂ ಸೈಡ್ಸ್ ತಿನ್ನೋಕ್ಕಾದರೂ ಬರ್ತೀಯಾ ಅಂತ ಕೇಳ್ತಾರೆ. ಆಗ ಕಾಂತಮ್ಮ, ಸರಿ ಬರ್ತೀನಿ ಅಂತ ಹೇಳ್ತಾರೆ. ಮತ್ತು ರಾಜಪ್ಪ ಅಲ್ಲಿಂದ ಹೋಗ್ತಾರೆ. ಆಗ ಕಾಂತಮ್ಮ, ಸೀರೆ ಏನೋ ಚೆನ್ನಾಗಿದೆ, ಮತ್ತು ಶ್ರೀಮಂತರ ಮನೆ ಪಾರ್ಟಿನ ಮಿಸ್ ಮಾಡ್ಕೊಳಕ್ಕಾಗುತ್ತಾ, ಸೈಡ್ಸ್ ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ, ಅದನ್ನು ತಿಂದು ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ನಗ್ತಾ ಇರ್ತಾರೆ. ಮತ್ತು ಸುಬ್ಬು ಒಬ್ಬರೇ ಕೂತ್ಕೊಂಡಿರ್ತಾರೆ. ಆಗ ರೌಡಿಗಳನ್ನ ನೋಡಿ, ಏನೋ ತೋಟದ ಕೆಲಸ ಮಾಡೋದಕ್ಕೆ ಬಂದ್ರಾ ಅಂತ ಕೇಳ್ತಾರೆ. ಆಗ ರೌಡಿಗಳು, ಇಷ್ಟೊತ್ತಲ್ಲಿ ನಾವು ಯಾಕೋ ತೋಟದ ಕೆಲಸ ಮಾಡೋಕ್ಕೆ ಬರೋಣ, ನಿನ್ನನ್ನು ಸಾಯಿಸೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಆಗ ಸುಬ್ಬು, ಏನೋ ಸಾಯಿಸೋದಕ್ಕೆ ಬಂದಿದ್ದೀರಾ, ಪ್ರಾಣ ತೆಗೆಯೋದು ತಪ್ಪಲ್ವಾ, ಮೊದಲು ಹೊರಡಿ ಇಲ್ಲಿಂದ, ನೀವು ಅಂದ್ಕೊಂಡಾಗೇನೂ ಆಗಲ್ಲ ಅಂತ ಹೇಳ್ತಾರೆ. ಆಗ ರೌಡಿಗಳು, ಏನರು ಇವನು ಹೀಗೆ ಮಾತಾಡ್ತಾ ಇದ್ದಾನೆ, ಇವನನ್ನು ಸಾಯಿಸೋಕ್ಕೆ ಅಂತ ಬಂದರೆ ಇವನು ನೋಡಿದ್ರೆ ನೀತಿ ಪಾಠ ಹೇಳ್ತಾ ಇದ್ದಾನಲ್ಲ, ಕೈಯಲ್ಲಿ ಮಚ್ಚಿಡ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀರಾ, ಹೊಡೆದು ಸಾಯಿಸ್ರ ಅವನನ್ನು ಅಂತ ಒಬ್ಬ ಹೇಳ್ತಾನೆ. ಆಗ ಸುಬ್ಬು, ನಿಮಗೆ ಬರೀ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಒಬ್ಬ ರೌಡಿ ಹೊಡೆಯೋದಕ್ಕೆ ಅಂತ ಹೋಗ್ತಾನೆ, ಮತ್ತು ಸುಬ್ಬು ಅವ್ರಿಗೆ ಹೊಡಿತಾರೆ. ಆಗ ಏನರ ಮುಖ ನೋಡ್ತಾ ಇದ್ದೀರಾ, ಈ ಕಾಲದಲ್ಲಿ ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ, ಅವ್ರ ಪಾಡಿಗೆ ಅವ್ರನ್ನ ಬದುಕೋದಕ್ಕೆ ಬಿಡೋದಿಲ್ಲ, ಕೆಟ್ಟವ್ರನ್ನ ಎದುರಾಕೊಳ್ಳೋದು ಕೆಟ್ಟದ್ದೇನಲ್ಲ, ಏನು ಮುಖ ನೋಡ್ತಾ ಇದ್ದೀರಾ, ನಾನು ಹೇಳಿದ್ದು ನಿಮಗೆ ಅರ್ಥ ಆಗಲಿಲ್ವಾ, ನಿಮಗೆಲ್ಲ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋರ ಹತ್ರ ಶಕ್ತಿ ಜಾಸ್ತಿ ಇರುತ್ತೆ, ಯಾವಾಗಲೂ ಎಲ್ಲರಿಗೂ ಒಳ್ಳೇದು ಬಯಸೋರಿಗೆ ಕೆಟ್ಟದ್ದನ್ನು ಪುಡಿ ಪುಡಿ ಮಾಡೋ ಶಕ್ತಿ ಕೊಟ್ಟಿರ್ತಾನೆ ಆ ಭಗವಂತ, ಬಂದ್ರು ಅಂತ ಹೇಳ್ತಾರೆ. ರೌಡಿಗಳು ಸುಬ್ಬುಗೆ ಹೊಡೆಯೋಕ್ಕೆ ಅಂತ ಹೋಗ್ತಾರೆ. ಸುಬ್ಬು ಅವ್ರಿಗೆ ಹೊಡಿತಾ ಇರ್ತಾರೆ. ಮತ್ತು ಇಲ್ಲಿ ಧನರಾಜ್, ಪ್ರತಾಪ್ ರಾಜ್ ಇಬ್ಬರು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ರಾಜಪ್ಪ ಅಲ್ಲಿಗೆ ಬರ್ತಾರೆ. ಈ ವಾಸ್ತೆ ನೋಡಿ ಕುಡಿದೇ ಇರೋಕ್ಕಾಗ್ತಾ ಇಲ್ಲ, ಯಜಮಾನ್ರ ಮುಂದೆ ಕುಡಿಯೋದು ಸರಿಯಲ್ಲ, ಸೈಡಿಗೆ ತಗೊಂಡೋಗಿ ಕುಡಿಯೋದೇ ಒಳ್ಳೆಯದು ಅಂತ ಯೋಚನೆ ಮಾಡ್ತಾ ಡ್ರಿಂಕ್ಸ್ನ ತೊಗೊಂಡು ಸೈಡ್ಗೆ ಹೋಗಿ ಕುಡಿತಾ ಇರ್ತಾರೆ. ಮತ್ತು ಇಲ್ಲಿ ಪ್ರತಾಪ್ ಅವರು, ಧನರಾಜ, ನಾಳೆ ನನ್ನ ಮಗಳ ಮದುವೆ ಕಣೋ, ನನ್ನ ಮಗಳ ಮದುವೆನ ನೋಡಬೇಕು ಅನ್ನೋ ಆಸೆ ಇತ್ತು ನನಗೆ, ಆದರೆ ನನ್ನ ಮಗಳ ಮದುವೆನ ನೋಡೋಕ್ಕಾಗಿರಲಿಲ್ಲ, ಈಗ ನನ್ನ ಆಸೆ ಈಡೇರ್ತಾ ಇದೆ ಅಂತ ಹೇಳ್ತಾರೆ. ಹೌದು ಅಣ್ಣ, ನೀನು ಅಂದ್ಕೊಂಡಾಗೆ ನಿನ್ನ ಆಸೆ ನಾಳೆ ಈಡೇರುತ್ತೆ, ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಧನರಾಜ್ ಹೇಳ್ತಾರೆ. ಅಷ್ಟಾದರೆ ಸಾಕು ಕಣೋ, ನಾಳೆ ಮದುವೆ ಮುಗಿದ್ಮೇಲೆ ಅಳಿಯಂದ್ರಿಗೆ ನಾನು ಎಲ್ಲ ಜವಾಬ್ದಾರಿನ ಕೊಟ್ಟು ನಾನು ನೆಮ್ಮದಿಯಾಗಿರಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ಧನರಾಜ್, ಹೌದಣ್ಣ, ನೀನು ಎಲ್ಲ ಜವಾಬ್ದಾರಿನ ಅವನ ಹೆಗಲ ಮೇಲೆ ಒರೆಸ್ಬಿಡು, ಆ ಭಾರ ತಡೆಯೋಕ್ಕಾಗದೆ ಅವನು ನೆಲಸಮ ಆಗಿಬಿಡ್ಬೇಕು ನೋಡು ಅಂತ ನಿಧಾನವಾಗಿ ಹೇಳ್ತಾರೆ. ಮತ್ತು ಧನರಾಜ,
ಅಂಜಲಿ ಮದುವೆ ಮುಗಿದ್ಮೇಲೆ ಹೊಸ ಕಾರ್ ತಗೊಂಡು ಹಿಮಾಲಯಕ್ಕೆ ಹೋಗಿ ಬರೋಣ ಕಣೋ, ಹಾಗೆ ಬರ್ತಾ ತೀರ್ಥಯಾತ್ರೆನ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ತಾರೆ. ಆಗ ಧನರಾಜ್ ಅವ್ರಿಗೆ ಬೇಜಾರಾಗುತ್ತೆ, ಇದೇನು ಕರ್ಮನೋ, ನಾನು ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಇವ್ನು ನೋಡಿದ್ರೆ ತೀರ್ಥಯಾತ್ರೆಗೆ ಹೋಗೋಣ ಅಂತ ಹೇಳ್ತಿದ್ದೀನಲ್ಲ, ಏನು ಹೇಳೋದು ಇವನಿಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಏನೋ ಯೋಚನೆ ಮಾಡ್ತಿದ್ಯಾ ಅಂತ ಪ್ರತಾಪ್ ಅವ್ರು ಕೇಳ್ತಾರೆ. ಏನಿಲ್ಲ ಅಣ್ಣ, ನೀನು ತೀರ್ಥಯಾತ್ರೆಗೆ ಹೋಗೋಣ ಅಂದಲ್ವಾ, ಅದಕ್ಕೆ ಬಟ್ಟೆ ಎಲ್ಲ ಯಾವಾಗ ಪ್ಯಾಕ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಅದಕ್ಕಿನ್ನೂ ಟೈಮ್ ಇದೆ ಬಿಡೋ ಅಂತ ಪ್ರತಾಪ್ ಅವ್ರು ಹೇಳ್ತಾರೆ. ಅವರು ಹಿಂದೆ ತಿರುಗಿ ನೋಡ್ತಾರೆ. ರಾಜಪ್ಪ ನಿಂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಏ ರಾಜಪ್ಪ, ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೆಯಾ ಬಾ ಇಲ್ಲಿಗೆ ಅಂತ ಹೇಳ್ತಾರೆ ಯಜಮಾನ್ರೆ. ಈ ಎಣ್ಣೆ ಎಲ್ಲ ನನಗೆ ಬರಲ್ಲ, ನನಗೆ ಇಂಥ ಅಭ್ಯಾಸ ಎಲ್ಲ ಇಲ್ಲ ಅಂತ ಹೇಳ್ತಾರೆ. ಆಯಿತು ಬಿಡೋ, ಪರವಾಗಿಲ್ಲ, ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ, ನನಗಾಗ್ತಿರೋ ಖುಷಿಗೆ ಎಣ್ಣೆಲೇ ನಿನಗೆ ಸ್ನಾನ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ, ಯಾವುದಾದ್ರೂ ಸರಿ ಅತಿ ಆಗಬಾರ್ದು, ಸ್ವಲ್ಪ ಕುಡಿ ಸಾಕು ಅಂತ ಹೇಳ್ತಾರೆ ಈ ಯಜಮಾನ್ರೊಬ್ಬರು. ಎಣ್ಣೆಲೇ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಇತಿ ಮಿತಿ ಇರಲಿ ಅಂತ ಹೇಳ್ತಾ ಇದ್ದಾರೆ. ಇವರು ಫುಲ್ಲು ಟೈಟ್ ಆಗಿದ್ದಾರೆ ಅನಿಸುತ್ತೆ ಅಂತ ಮಾತಾಡ್ತಾ ಅವರು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಆಗ ಧನರಾಜ್, ಅಣ್ಣ ನೀನು ಅಂದ್ಕೊಂಡಾಗೆ ನಾಳೆ ಏನೂ ಆಗಲ್ಲ, ಈ ಮನೆ ಮುಂದೆ ಮದುವೆ ಚಪ್ರ ಇರೋದಿಲ್ಲ, ಚಟ್ಟ ಇರುತ್ತೆ, ನೀನು ಅವನಿಗೆ ಎಲ್ಲ ಜವಾಬ್ದಾರಿ ವಹಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ ಅಲ್ವಾ, ಇಷ್ಟೊತ್ತಿಗೆ ಅವನು ಪ್ರಾಣ ಪಕ್ಷಿನೇ ಹಾರೋಗಿರುತ್ತೆ, ಕುಡಿ ಕುಡಿ ಚೆನ್ನಾಗಿ ಕುಡಿ, ಇವತ್ತಿಗೆ ಇದು ಮುಗಿಯಲ್ಲ, ಅವನ್ನ ಮಣ್ಣು ಮಾಡಿ ಬಂದಮೇಲೂ ಕುಡಿಯೋದು ಬಾಕಿ ಇರುತ್ತೆ ಅಲ್ವಾ ಅಂತ ಯೋಚನೆ ಮಾಡ್ತಾ ನಗ್ತಾ ಇರ್ತಾರೆ. ಮತ್ತು ಕಾಂತಮ್ಮ ಅಲ್ಲಿಗೆ ಬರ್ತಾರೆ. ಅವರು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಸುಬ್ಬು ರೌಡಿಗಳಿಗೆಲ್ಲ ಚೆನ್ನಾಗಿ ಹೊಡಿತಾರೆ. ಇವನ್ನ ನೋಡ್ತಾ ಇದ್ರೆ ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ, ಬಂದರೂ ಹೋಗೋಣ ಅಂತ ರೌಡಿಗಳೆಲ್ಲ ಅಲ್ಲಿಂದ ಓಡೋಗ್ತಾರೆ. ನಾನು ಹೇಳಲಿಲ್ವಾ ಇದೆಲ್ಲ ಆಗಲ್ಲ ಅಂತ, ನಾನು ಮಾತೇ ಕೇಳಲಿಲ್ಲ ಅಲ್ವಾ, ಇದೆಲ್ಲ ಗೊತ್ತಿಲ್ಲದೆ ನಾನು ಇಷ್ಟು ದಿನದಿಂದ ಇಲ್ಲಿದ್ದೀನಾ ಅಂತ ಸುಬ್ಬು ಮಾತಾಡ್ತಾ ಇರ್ತಾರೆ. ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಗುರುವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.